ಈ ಮದ್ಯ ವ್ಯಸನಿ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಈ ಮೂಲಭೂತ ಬೇಡಿಕೆಗಳೇನಿದೆ ಅದೇ ಕೊರತೆ ಆಗಿರ್ತದೆ. ಯಾಕಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಇನ್ಕಮ್ಮು ಅವರಿಗೆ ಕುಡಿತಕ್ಕೆ ಹೆಚ್ಚು ಹೋಗ್ತಾ ಇರೋದ್ರಿಂದ ಅವರ ದೈಹಿಕ ಬೇಡಿಕೆಗಳು, ಭಾವನಾತ್ಮಕ ಬೇಡಿಕೆಗಳಂತೂ ಇನ್ನೂ ದೂರ. ಅವ್ರಿಗೆ ಯಾರೋ ಕೂತ್ಕೋಬೇಕು, ತಲೆ ಸವರಬೇಕು, ಕತೆ ಹೇಳಬೇಕು, ಕತೆ ಹೇಳಿ ನಿದ್ದೆ ಮಾಡಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಇದೆಲ್ಲ ಪಾಪ ಅವ್ರಿಗೆ ಗಗನ ಕುಸುಮ. ದೈಹಿಕ ಬೇಡಿಕೆಗಳಿರ್ತದೆ. ಒಂದು ಪೆನ್ಸಿಲ್ ಬೇಕು, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ನಾವು ಈ ಮದ್ಯವ್ಯಸನಿ ಚಿಕಿತ್ಸೆ ಕೊಡ್ತಾ ಇರ್ತೀವಲ್ವ, ಅವ್ರಿಗೆ ಮದ್ಯವರ್ಜನ ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಬಂದಿರ್ತಾರೆ, ಒಂದು ಮಗು ಒಂದು ಸಣ್ಣ ಪೇಪರ್ ಏನೋ ಒಂದು ಇದು ತಂದಿರ್ತೇನೆ, ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತೀರ, ಅದನ್ನು ಒಂದು ಜೆರಾಕ್ಸ್ ಮಾಡ್ಕೊಂಬರೋಕ್ಕೆ ಆ ತಾಯಿಗೆ ದುಡ್ಡು ಇರೋದಿಲ್ಲ. ಅದನ್ನು ಜೆರಾಕ್ಸ್ ಮಾಡಿ ವಾಪಸ್ ಅದನ್ನೇನೋ ಕೊಡಬೇಕು ಅನ್ನೋದಕ್ಕೆ, ಅದಕ್ಕೊಂದು ಮನೆಯಲ್ಲಿ ಜಗಳ, ಅದಕ್ಕೊಂದು ಕಣ್ಣೀರು ಹಾಕುವಂಥದ್ದು. ನಿನ್ನೆ ನಾವು ಈ 11ನೇ ತಾರೀಕು ಇದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಆ ಇನಾಗ್ರೇಷನ್ ಸಮಯದಲ್ಲಿ ಒಬ್ಬ ನಮ್ಮ ಮುಖ್ಯ ಅತಿಥಿ ಸಿವಿಲ್ ಇಂಜಿನಿಯರ್ ಒಬ್ಬರು ಮಾತಾಡ್ತಾ ಇದ್ರು. ಹೇಗಿರ್ತಿತ್ತು ಪರಿಸ್ಥಿತಿ ಮನೆಯಲ್ಲಿ ಅಂದರೆ, ನನಗೆ ಪ್ರತಿಭಾ ಕಾರಂಜಿಗೆ ಏನೇನೆಲ್ಲ ತೆಗೆದುಕೊಂಡು ಬರಬೇಕಂತ ಟೀಚರು ಒಂದು ಚೀಟಿ ಕೊಟ್ಟಿದ್ದರು. ನಾನು ಅಪ್ಪನ ಹತ್ರ ಕೊಟ್ಟೆ. ಅಪ್ಪ ಅದನ್ನು ತರಲೂ ಇಲ್ಲ, ಚೀಟಿನೂ ಕಳೆದಾಕಿದ. ನನಗೆ ಮತ್ತೆ ಅದು ಏನೇನು ಬೇಕಿತ್ತು ಅಂತ ಮತ್ತೆ ಇನ್ನೊಂದು ಸರಿ ಟೀಚರ್ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ನಮಗೆ ಅಲ್ಲಿ PUC CET ಎಕ್ಸಾಮ್ ಆಗ್ತಾಯಿದೆ, ಮನೆಯಲ್ಲಿ ಅಪ್ಪಂದು ಆಸ್ತಿ ಜಗಳ ಆಗ್ತಾಯಿದೆ, ಕುಡಿತದ್ದು ವಿಪರೀತಕ್ಕೆ ಹೋಗಿದೆ, ನನಗೆ CETಗೆ ಹೋಗ್ಬೇಕಾ, ನನ್ನ ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗೋರು ಯಾರು, ಇವರ ಸಮಸ್ಯೆಯನ್ನು ನಿವಾರಿಸೋರು ಯಾರು, ತಮ್ಮನಿಗೆ 10th ಅಡ್ಮಿಷನ್ ಆಗ್ತಾಯಿದೆ, ಅವ್ನು 10th ಅಡ್ಮಿಷನಿಗೆ ಕರ್ಕೊಂಡು ಹೋಗೋರಿಲ್ಲ. ನಾವು ನೋಡ್ತಾ ಇದ್ವಲ್ಲ, ಏನೋ ಇವನು ಪಾಸ್ ಆಗ್ತಾ ಇಲ್ಲ, ಇವನು ಡಿಸ್ಟಿಂಕ್ಷನ್ ಬರ್ತಾ ಇಲ್ಲ, ಇವನು ರ್ಯಾಂಕ್ ಬರ್ತಾ ಇಲ್ಲ, ಇವನೊಬ್ಬ ಫೇಲ್ ಆದರೆ ನಮಗೆ 100% ರಿಸಲ್ಟ್ ಹೋಗ್ಬಿಡುತ್ತೆ. ಇದೆಲ್ಲ ನಗಣ್ಯ ಅನಿಸ್ಬಿಡುತ್ತೆ ನಮಗೆ. ಅವರ ಒರಿಜಿನಲ್ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡಾಗ ಅವನು ದಿನಾ ಖುಷಿಯಾಗಿ ನನಗೆ ಶಾಲೆಗೆ ಬಂದರೆ ಸಾಕು, ಅವನು ಪಾಸು ಫೇಲ್ ಮತ್ತೆ ನೋಡ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಎಲ್ಲಿಯಾದರೂ ಈ ಮಕ್ಕಳು ಒಂದು ವೇಳೆ ಅವರು ಓದಿನಲ್ಲಿ ಹಿಂದೆ ಇದ್ದರೆ, ಅಲ್ಲಿ ಅವನು ಓದಿನಕ್ಕಿಂತ ಬೇರೆಯ ಸಮಸ್ಯೆಗಳು ಸಾಕಷ್ಟು ಇರ್ತದೆ ಅವನಿಗೆ. ಹಾಗಂತ ಏನೋ ಮನೆಯಲ್ಲಿ ತಂದೆ ಅಥವಾ ಕುಡಿತಕ್ಕೆ ಸಮಸ್ಯೆ ಇದೆ ಅಂದ ತಕ್ಷಣ ಅವನು ಫೇಲ್ ಆದರೂ ಪರವಾಗಿಲ್ಲ, ಇನ್ನು ಅವನಿಗೆ ಬೈಯೋದೇ ಬೇಡ ಅಂತ ಏನು ಹೇಳಬೇಕಾಗಿಲ್ಲ. ಆದರೆ ಕಾರಣಗಳನ್ನು ಹುಡ್ಕೋಣ ಅಷ್ಟೇ. ಏನು ಕಾರಣಗಳಿದೆ? ಈ ಬೆಳಗ್ಗೆ ನೀವು ಪುವರ್ ಸ್ಕೂಲ್ ಪರ್ಫಾರ್ಮೆನ್ಸ್ ಕೇಳಿದ್ರಿ, ಹಲವಾರು ಏಕಾಗ್ರತೆ ಸಮಸ್ಯೆಗಳಿರ್ಬೋದು, ಕಲಿಕಾ ತೊಂದರೆಗಳಿರ್ಬೋದು. ಬೇರೆ ಮಕ್ಕಳಿಗೆ ನೀವು ತಂದೆ ತಾಯಿಗಳಿಗೆ ಕರೆದು ನೋಡಿ, ನಿಮ್ಮ ಮಗನನ್ನು ಸರಿ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ಇಲ್ಲಿ ಯಾರು ತಂದೆ ತಾಯಿನೇ ಬರೋದಿಲ್ಲ ನಿಮ್ಮ ಹತ್ರ. ಹಾಗಿದ್ರೆ ಸಹಾಯ ಮಾಡೋರು ಯಾರು? ಸ್ಕೂಲ್ ಡ್ರಾಪ್ಔಟ್ಸು ಯಾಕೆ ಬರ್ತಾ ಇಲ್ಲ? ಶಾಲೆಗೆ ಯಾಕೆ ಬರ್ತಾ ಇಲ್ಲ? 6ನೇ ತರಗತಿವರೆಗೆ ಬರ್ತಾ ಇದೆ, ಈಗ ಯಾಕೆ ಬರ್ತಾ ಇಲ್ಲ? ಇಲ್ಲ ಸರ್, ನಾವು 3 ಸರಿ ಲೆಟ್ರ್ ಕಳಿಸಿದ್ವಿ, ಆಮೇಲೆ ನಮ್ಮ ಜವಾಬ್ದಾರಿ ಮುಗೀತು. ನಾವು BOಗೆ ಹೇಳಿದ್ವಿ, ಸರ್ ಅವ್ರು ಬರ್ತಾ ಇಲ್ಲ, ನಾವು ಲೆಟ್ರ್ ಕಳಿಸಿ ಆಯಿತು. ಎಕ್ಸ್ಟ್ರಾ ಸ್ಟೆಪ್ ಏನು ನಂದು? ಯಾಕೆ ಬರ್ತಾ ಇಲ್ಲ ಅವನು? ಅವರ ಮನೆಯ ಸಮಸ್ಯೆಗಳು ಅದೇನೆಂದರೆ, ಅವರ ಎಲ್ಲ ಇನ್ಕಮ್ ಕಂಪ್ಲೀಟಾಗಿ ಆಲ್ಕೋಹಾಲ್ಗೆ ಹೋಗ್ತಾ ಇರೋದ್ರಿಂದ ನಾವು ಸಣ್ಣ ಪುಟ್ಟ ಏನೋ ಒಂದು ಪ್ರಾಜೆಕ್ಟ್ ಕೊಡ್ತಾ ಇದ್ವಿ. ಆ ಮಗುಗೆ ಎಂಥ ರೀತಿ ಪ್ರಾಜೆಕ್ಟ್ ಕೊಡಬೇಕು? ಅವ್ನು ಖರ್ಚು ಮಾಡುವಂಥದ್ದು ಪ್ರಾಜೆಕ್ಟ್ ಇದೆಯಾ ಇಲ್ವ? ಪಿಕ್ನಿಕ್ಕಿಗೆ ಅನೌನ್ಸ್ ಮಾಡಿದ್ವಿ, 28 ಮಕ್ಕಳು ಕೊಟ್ಟಿದ್ದಾರೆ, ಇನ್ನೂ 2 ಕೊಡಲಿಲ್ಲ. ನನಗೆ ಕ್ಯಾರೆ ಇಲ್ಲ ಆಗ್ತಿತ್ತು ಮುಂಚೆ, ಈಗಿಲ್ಲ. ಆ 2 ಮಕ್ಕಳು ಯಾರು? ಯಾಕಾಗಿ ಅವ್ರು ಪಿಕ್ನಿಕ್ ಬರ್ತಾ ಇಲ್ಲ? ಎಕ್ಸ್ಪೆರಿಮೆಂಟಲ್ಲಿ ಇವ್ರು ಯಾವಾಗಲೂ ಭಾಗವಹಿಸೋದೇ ಇಲ್ಲ. ಯಾಕೆ ವಹಿಸ್ತಾ ಇಲ್ಲ? ನಾನು ಯಾವಾಗಲೂ ಬಂದು 4 ಮಕ್ಕಳು ಮುಂದೆ ಕೂತ್ಕೊಳಿದ್ರೆ, ಯಾವಾಗಲೂ 4 ಮಕ್ಕಳು ಹಿಂದೆ ಕೂರ್ತಾರೆ. ಹಿಂದೆ ಕೂತ್ಕೊಳ್ಳೋಕೆ ಅವನು ಸೋಮಾರಿತನ ಕೂತ್ಕೊಳ್ತಾರೆ ಅಂತ ಅಂದ್ಕೊಳ್ಳಿಕ್ಕಿಲ್ಲ. ಮುಜುಗರದಿಂದ ಕೂತ್ಕೊಳ್ತಾನ, ಹೆದರಿಕೆಯಾಗಿ ಹಿಂದೆ ಕೂತ್ಕೊಳ್ತಾನ, ಮುಂದೆ ಬರಲಿಕ್ಕೆ ಅವನಿಗೆ ಭಯನ ಇಲ್ಲ. ನಾನು ಎಲ್ಲ ಮಕ್ಕಳನ್ನು ರೊಟೇಷನಲ್ಲಿ ಮುಂದೆ ಕೂರಿಸ್ಕೊಳ್ತೇನೆ. ಎಲ್ಲ ಮಕ್ಕಳನ್ನು ನಾನು ಹೆಸರಿಂದ ಒಮ್ಮೆ ಆದರೂ ಕರೆದು ಮಾತಾಡಿಸ್ತೇನೆ. ವೇದಿಕೆಗೆ ಬರಲಿಕ್ಕೆ ಏನಾದರೂ ನೆಪಗಳನ್ನು ಹುಡುಕಿ ಎಲ್ಲರನ್ನೂ ವೇದಿಕೆಗೆ ಬರುವಾಗೆ ಮಾಡ್ತೇನೆ. ಅಟೆಂಡೆನ್ಸ್ ತೆಗಿಲಿಕ್ಕೆ ದಿನಕ್ಕೊಬ್ಬರನ್ನ ಕರಿತೇನೆ. ನಾನೇ ತೆಗಿಬೋದು ಅಟೆಂಡೆನ್ಸ್. ಆದರೆ ಆವತ್ತು ಬಂದಾಗ ಅವನು ನನ್ನ ಫೇವ್ರೇಟ್ ಸ್ಟೂಡೆಂಟ್. ತಿಂಗಳಲ್ಲಿ 1 ಸರಿ ಆದರೂ ಅವನು ನಿಮ್ಮ ಜೊತೆಗೆ ಬಂದು ಮಾತಾಡಲಿಕ್ಕೆ ಸಂಪರ್ಕ ಸಿಗ್ತಾನೆ. ಆವತ್ತು ಕೇಳಿ, ಹೇಗಿದೆಯಾ, ಮನೇಲಿ ಯಾರ್ಯಾರಿದ್ದೀರಿ, ಏನು ತೊಂದರೆ ಆಗ್ತದೆ, ಏನಾದ್ರು ತೊಂದರೆ ನನ್ನ ಹತ್ರ ಹೇಳು ಆಯಿತಾ? ದಿನಕ್ಕೊಂದು ಹುಡುಗನಿಗೆ ಹೇಳಲಿಕ್ಕೆ ಅವಕಾಶ ನಮಗೆ ಸಿಗ್ತದೆ. ಆವಾಗ ನಿಜವಾಗ್ಲೂ ಯಾರಿಗಾದರೂ ತೊಂದರೆ ಇದ್ದರೆ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಆ ಮನೆಗಳಲ್ಲಿ ಅವ್ರಿಗೊಂದು ಪಾಸಿಟಿವ್ ರೋಲ್ ಮಾಡೆಲ್ಸ್ ಇಲ್ಲ. ಹಾಗಾಗಿ ಶಿಕ್ಷಕರೇ ನಾವೊಂದು ಉತ್ತಮ ರೋಲ್ ಮಾಡೆಲ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಒಂದು ದಿನಚರಿ ಅಂತ ಇಲ್ಲ ಆ ಮನೆಯಲ್ಲಿ. ಈಗ ನಮಗೆಲ್ಲ ಬೆಳಗ್ಗೆ 6 ಗಂಟೆಗೆ ಎದ್ವಿ, 7 ಗಂಟೆಗೆ ಸ್ನಾನ ಮಾಡ್ಕೊಂಡ್ವಿ, 8ವರೆಗೆ ತಿಂಡಿ ತಿಂದ್ವಿ, ಸಾಯಂಕಾಲ ಮನೆಗೆ 5ವರೆಗೆ ಬಂದ್ವಿ, ಭಜನೆ ಮಾಡಿದ್ವಿ, ಏನೋ ಒಂದು ದಿನಚರಿ ಇರುತ್ತೆ. ಅಲ್ಲಿ ಅನ್ಸರ್ಟೇನಿಟಿ, ಅನಿಶ್ಚಿತತೆನೇ ಆ ಮನೆ. ಯಾವುದಕ್ಕೂ ನಿಶ್ಚಿತತೆ ಇಲ್ಲ. ಇವತ್ತು ಅಪ್ಪ ಮನೆಗೆ ಬರ್ಬೋದು, ಬರದೇ ಇರ್ಬೋದು. ಇವತ್ತು ಮನೇಲಿ ಗಲಾಟೆ ಆಗ್ಬೋದು, ಆಗದೆ ಇರ್ಬೋದು. ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರೆ ಹೋಗ್ತಾರಾ ಇಲ್ಲೋ ಗೊತ್ತಿಲ್ಲ. ನಾಳೆ ಯಾರ್ದೋ ಸಂಬಂಧಿಕರದ್ದು ಮದುವೆ ಇದೆ, ಹೋಗ್ತಾರಾ ಇಲ್ವೋ ಗೊತ್ತಿಲ್ಲ. ಬೇರೆಯವ್ರಿಗೆ ಇದು ಡೌಟೇ ಬರುವಂಥ ವಿಷಯ ಅಲ್ಲ.
ಇದಿಲ್ಲ. ಬೆಳಗ್ಗೆ ಎದ್ದು ರೆಡಿಯಾಗಿ ಮದುವೆಗೆ ಹೊರಟ ನಂತರ ಈಗ ಬಂದೆ ಅಂತ ಹೋಗಿರೋ ಅಪ್ಪ ಕುಡಿದು ಬಂದು ಮದುವೆ ಕ್ಯಾನ್ಸಲ್, ಮದುವೆ ಹೋಗೋದು ಕ್ಯಾನ್ಸಲ್ ಆಗ್ಬೋದು ಅಲ್ವಾ? ಅಲ್ಲಿ ಆಚೆಯಿಂದ ಫೋನ್ ಬರ್ತದೆ, ಏನು ನೀವು ಮೊನ್ನೆ ಮದುವೆಗೆ ಬರಲೇ ಇಲ್ಲ. ಅಮ್ಮ ಏನು ಹೇಳ್ತಾರೆ, ಇಲ್ಲ ಮಗುಗೆ ಎಕ್ಸಾಮ್ಸ್ ಇತ್ತಲ್ಲ ಅದಕ್ಕೆ ಬರೋಕ್ಕಾಗಲಿ. ಮಗು ನೋಡ್ತಾ ಇದ್ದೆ ನನಗೆಂತ ಎಕ್ಸಾಮ್ಸ್ ಇತ್ತು. ಅಮ್ಮ ಫಂಕ್ಷನಿಗೆ ಹೋಗದೇ ಇದ್ದಿದ್ದು ಯಾಕೆ? ಬಂಗಾರ ಎಲ್ಲ ಗಂಡ ಕಿತ್ಕೊಂಡು ಹೋಗಿ ಅಡ ಇಟ್ಬಿಟ್ಟಿದ್ದಾನೆ, ಒತ್ತೆ ಇಟ್ಟಿದ್ದಾನೆ ಅಂತ. ಬರೀ ಕಿವಿಲಿ ಏನು ಹೋಗಲಿ ಅಂತ ಹೋಗಿಲ್ಲ. ಅವಳು ಹೇಳೋದು ಮಗುಗೆ ಜ್ವರ ಅದಕ್ಕೆ ಬರಲಿಲ್ಲ. ಮಗು ಏನು ಕಲಿತದೆ, ಓ ನಮಗೆ ಸಮಸ್ಯೆ ಇದ್ದರೂ ಕೂಡ ಹೊರಗಿನವರಿಗೆ ಗೊತ್ತಾಗಬಾರ್ದು, ಯಾರಿಗೂ ಹೇಳಬಾರ್ದು, ಹೇಳಿದರೆ ಅದು ಅಸಹ್ಯ, ಮುಜುಗರ. ಹಾಗಾಗಿ ಈ ಮಕ್ಕಳು ಸಹಾಯ ತೆಗೆದುಕೊಳ್ಳೋದೇ ಇಲ್ಲ. ಯಾರಾದರೂ ಸಹಾಯ ಮಾಡೋರು ಒಂದು ವೇಳೆ ಇದ್ದರೂ ಕೂಡ ಅವರು ಸಹಾಯ ತೆಗೆದುಕೊಳ್ಳೋದಿಲ್ಲ. ಸೊ ಕೇಳದೆ ಮಾಡುವಂಥ ಸಹಾಯ ನಾವು ಶಿಕ್ಷಕರಿಂದ ನಿರೀಕ್ಷಿಸ್ತಾ ಇದ್ದೇವೆ. ಯಾಕೆ ಅಂದರೆ ಈ ಮಕ್ಕಳು ಸಾಕಷ್ಟು ಮನೆಯಲ್ಲಿ ಪೆಟ್ಟುಗಳು, ನೋವು, ಬೇಸರ. ಅಂದರೆ ಅವ್ರ ತಂದೆ ತಾಯಿಗಳು ಅವ್ರನ್ನ ಪ್ರೀತಿಸೋದಿಲ್ಲ ಅಂತಲ್ಲ, ಕುಡಿದೇ ಇದ್ದ ದಿನ ಅವ್ರಿಗೆ ಮಕ್ಕಳು ತುಂಬ ಪ್ರೀತಿ. ಆ ಅಮಲಿನ ಪ್ರಭಾವದಲ್ಲಿ ಕೆಲವೊಮ್ಮೆ ಗಲಾಟೆಗಳಾಗ್ತದೆ. ಏನು ಮಾಡ್ತಾರೆ ಅವ್ರಿಗೂ ನೆನಪಿರೋದಿಲ್ಲ. ಹಾಗಂತ ಈ ಮದ್ಯ ವ್ಯಸನಿಗಳನ್ನು ನಾವು ಏನು ಕೆಟ್ಟದಾಗಿ ನೋಡ್ಕೊಳ್ಬೇಕಾಗಿಲ್ಲ. ಎಲ್ಲರೂ ಅಂದರೆ ಯಾರು ಕುಡಿದು ಬರ್ತಿದ್ದಾರೆ ಅಂದ ತಕ್ಷಣ ಅವರಿಗೆ ಲೆಕ್ಚರ್ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ನೋಡು ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ನಿನ್ಗೆ ಬುದ್ಧಿ ಇಲ್ವಾ, ಇಂಥ ಮಕ್ಕಳನ್ನ ಇಟ್ಕೊಂಡು ಹೇಗೆ ಕುಡಿತೀಯಾ, ನೀನು ಕುಡಿಯೋಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ. ಬುದ್ಧಿವಾದ ಅವರನ್ನು ಚೇಂಜ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಹೋಗಿ ಮನೆಗೆ ಹೋಗಿದ ತಕ್ಷಣ ಕರೆದು ಬೈದುಬಿಟ್ರು, ಅವರು ಟೆನ್ಷನ್ ಆಯಿತು ಕುಡಿದ್ಬಿಟ್ಟೆ ಅಂತಾರೆ. ನಿಮ್ಮ ಹೆಸರಲ್ಲಿ 2 ಪೆಗ್ ಜಾಸ್ತಿ ಹೋಗುತ್ತೆ. ಹಾಕುವಾಗ ನೆನಪಾಗುತ್ತೆ ನೀವು ಬೈದದ್ದೆಲ್ಲ. ಅವನು ಮೊನ್ನೆ ನನ್ನ ಜೂನಿಯರ್ ಅವನು ನನಗೆ ಬುದ್ಧಿವಾದ ಹೇಳಂಗಾಗ್ಬಿಟ್ಟ ಅನ್ನೋ ಥರಕ್ಕೆ ಇನ್ನೊಂದು 2 ಪೆಗ್ ಜಾಸ್ತಿ ಕುಡಿಯುವ. ಸೊ ಬುದ್ಧಿವಾದ ಸಹಾಯ ಆಗೋದಿಲ್ಲ. ಅವ್ರಿಗೆ ತಿಳಿಸಿ ಹೇಳಿ, ನೋಡಿ ನಿಮಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ, ನಿಮ್ಮ ಮಕ್ಕಳಿಗೂ ನಿಮ್ಮ ಮೇಲೆ ತುಂಬ ಕಾಳಜಿ ಇದೆ, ನಿಮಗೆ ಅವಶ್ಯಕತೆ ಇದ್ದರೆ ನಾನು ಸರಿಯಾದ ಮಾಹಿತಿ ಕೊಡ್ತೇನೆ, ಇದಕ್ಕೆ ಚಿಕಿತ್ಸೆ ಇದೆ, ನೀವು ಚಿಕಿತ್ಸೆ ಪಡೆದುಕೊಳ್ಳೋದಿದ್ದರೆ ನನ್ನನ್ನು ಕೇಳಿ ನಾನು ಕರ್ಕೊಂಡು ಹೋಗ್ತೇನೆ ಅನ್ನುವ ರೀತಿಯ ಒಂದು ಸರಿಯಾದ ಮಾಹಿತಿಯನ್ನು ಅವರಿಗೆ ಕೊಡಬೇಕು. ಸರ್ ಇದು ನಮ್ಗೆ ಗೊತ್ತೇ ಇರಲಿಲ್ಲ, ಆರಾಮಾಗೇ ಇದ್ದ ನೋಡೋಕೆ, ಅವನು ಮಾರ್ಕ್ಸು ಚೆನ್ನಾಗಿ ತೆಗಿತಾನೆ, ಹಾಗಾಗಿ ನನಗೆ ಮನೆ ಸಮಸ್ಯೆಗಳೇ ಗೊತ್ತಿಲ್ಲ. ಮದ್ಯವ್ಯಸನಿ ಪಾಲಕರ ಜೊತೆಗೆ ಬದುಕ್ತಾ ಇದ್ದಾರೆ ಮಕ್ಕಳು ಅಂದ ತಕ್ಷಣ ಅವ್ರಿಗೆ 2 ಕೊಂಬು ಬಂದಿರುತ್ತೆ ಅಥವಾ ಮೂಗು ಸಣ್ಣದಿರುತ್ತೆ ಅಂತೇನಿಲ್ಲ. ಐಡೆಂಟಿಫೈ ಮಾಡೋಕ್ಕೆ ದೇ ಮೈಟ್ ಬಿ ವೆರಿ ನಾರ್ಮಲ್, ದೇ ಮೈಟ್ ಸೀಮ್ ಟು ಬಿ ಫೈನ್. ಹಾಗಾಗಿ ನಾವು ಕಾಳಜಿ ವಹಿಸ್ಕೋಬೇಕು. ಏನು, ಅವನು ಧೈರ್ಯವಾಗಿ ಮಾತಾಡ್ತಾನ, ಎಲ್ಲರ ಜೊತೆಗೆ ಬೆರಿತಾನ, ಎಲ್ಲರನ್ನ ಸ್ನೇಹ ಮಾಡ್ಕೊಳ್ತಾನ, ಟೀಚರ್ಸ್ ಹತ್ರ ಮಾತಾಡಲಿಕ್ಕೆ ಏನಾದ್ರು ಭಯ ಪಟ್ಕೊಳ್ತಾನ, ಯಾವ ರೀತಿ ನಾವು ಗುರುತಿಸ್ಬೋದು? ನೀವೇನಾದರೂ ದುಶ್ಚಟಗಳ ಬಗ್ಗೆ ಮಾತಾಡ್ತಾ ಇದ್ದರೆ ಒಂದು ರೀತಿ ಮುಜುಗರ ಅವನಿಗೆ. ಯಾಕೆಂದರೆ ಅವನು ತನ್ನ ತಂದೆ ಬಗ್ಗೆ ಹೇಳ್ತಿದ್ದಾರೇನೋ ಅಂದ್ಕೊಳ್ತಾರೆ. ಅಥವಾ ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೇಳ್ತಾ ಬರ್ತೀವಿ, ಆವಾಗಲೂ ಮುಜುಗರ. ನಾಳೆ ಏನಾದ್ರು ಪಿಕ್ನಿಕ್ಕಿಗೆ ಯಾರ್ಯಾರು ಬರ್ತೀರಿ, ಪರ್ಮಿಷನ್ ಯಾರ್ಯಾರು ತೊಗೊಂಡು ಬಂದಿದ್ರಿ ಅಂತ ಕೇಳಿದ್ರು ಅವ್ರಿಗೆ ಮುಜುಗರ. ಅಥವಾ ಶಾಲೆಯಲ್ಲಿ ಬರ್ತದೆ, ಆ ಮಕ್ಕಳು ಬಂದು ಎಲ್ಲರಿಗೂ ಚಾಕ್ಲೇಟ್ ಕೊಡುವಂಥದ್ದು ಒಂದು ಸಂಪ್ರದಾಯ ಮಾಡ್ಕೊಂಡಿರ್ತೇವೆ. ಇವನು ಮನೆಯಲ್ಲಿ ಚಾಕ್ಲೇಟ್ ತಂದು ಕೊಡೋದು, ಅವ್ನು ಬರ್ತಡೇ ಇದೆ ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಅವತ್ತು ಮುಜುಗರ, ಅವತ್ತು ಅವನು ಸೈಲೆಂಟ್ ಆಗಿದ್ದಾನೆ. ಖುಷಿಯಾಗಿರಬೇಕಾದಂತಹ ಸಮಯದಲ್ಲೂ ಕೂಡ ಅವನು ದುಃಖದಲ್ಲಿರ್ತಕ್ಕಂಥದ್ದು, ಆಟಪಾಠಗಳಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು, ಆತ್ಮವಿಶ್ವಾಸದ ಕೊರತೆ, ಅಥವಾ ಯಾರಾದರೂ ಸ್ವಲ್ಪ ಕಾಳಜಿ ತೋರಿಸ್ತಾರೆ ಶಿಕ್ಷಕರು ಅಂದರೆ ಅವ್ರಿಗೆ ಅಂಟುಕೊಂಡಿರುವಂಥದ್ದು. ಯಾವಾಗಲೂ ಅವ್ರು ಹಿಂದೆ ಸಣ್ಣ ಪುಟ್ಟದಕ್ಕೆ ಮಿಸ್ ಹೀಗೆ ಮಾಡಲ, ಮಿಸ್ ಹೀಗೆ ಮಾಡಲ, ಮಿಸ್ ಹೀಗೆ ಮಾಡಲ, ಮಿಸ್ ಹೀಗೆ ಮಾಡಲ. ಸೊ ಅತಿಯಾದ ಒಂದು ನಿಮ್ಮ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು, ಇಂಥದನ್ನು ನಾವು ನೋಡಿ ಅವ್ರಿಗೆ ಗುರುತಿಸ್ಬೇಕು, ಗುರುತಿಸ್ಲಿಕ್ಕೆ ಸಹಾಯ ಆಗುತ್ತೆ. ಇದನ್ನು ಏನು ಕಂಡುಕೊಂಡಿದ್ದಾರೆ ಎಲ್ಲ ಕಡೆ ವಿಶ್ವದಾದ್ಯಂತ ಅಂದರೆ ಎಲ್ಲರೂ ಸಹಾಯ ಮಾಡ್ಬೋದು. ನಾವು ಯಾವುದೇ ವೃತ್ತಿಯಲ್ಲಿರ್ಬೋದು, ಇಂತಹ ವ್ಯಕ್ತಿಗಳಿಗೆ ಮತ್ತು ಅವರ ಮಕ್ಕಳಿಗೆ ಸಹಾಯ ಮಾಡ್ಬೋದು. ಒಂದು ಬೇಸಿಕ್ ಅವರ ಕೊರತೆಗಳನ್ನು ನೀಗಿಸುವಂಥದ್ದು, ನಮ್ಮ ಮಿತಿಯಲ್ಲಿರ್ತಕ್ಕಂಥ ಕೊರತೆಗಳು. ಈಗ ನಾನು ಹೇಳಿದೆ, ಎಷ್ಟೊಂದು ಮನೆಗಳಲ್ಲಿ ನೀವು ಓದ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ, ಮನೆಯಲ್ಲಿ ಓದುವ ವಾತಾವರಣ ಇರೋದಿಲ್ಲ. ನೀವು ಎಕ್ಸಾಮ್ಗೆ ಚೆನ್ನಾಗಿ ಓದಬೇಕು ಅಂತ ಹೇಳಿರ್ತಾರೆ, ಎಕ್ಸಾಮ್ ಟೈಮಲ್ಲಿ ಮನೆಯಲ್ಲಿ ಗಲಾಟೆ ಜೋರು. ಅಥವಾ ಮನೆಗೆ ಹೋದ ತಕ್ಷಣ ಅವ್ರಿಗೆ ಕೆಲಸಗಳು ಪ್ರಾರಂಭ ಆಗ್ತದೆ. ಕೆಲಸ ಮಾಡಬಾರ್ದು ಮಕ್ಕಳು ಅಂತೇನಿಲ್ಲ, ಮಾಡಬೇಕು. ಆದರೆ ಮನೆಗೆ ಹೋದ ತಕ್ಷಣ ಶುರು ಆಗ್ತದೆ. ಅದರ ಬದಲಿಗೆ ಅರ್ಧ ಗಂಟೆ ಕೂರಿಸಿ ಇಲ್ಲಿ ಓದಿಸಿ ಹೋಮ್ವರ್ಕ್ ಮುಗಿಸಿ ಕಳಿಸ್ಬೋದು. ಆ ರೀತಿಯ ಸಣ್ಣ ಪುಟ್ಟ ಬದಲಾವಣೆಗಳು. ಮೊದಲಾದರೆ ಆಸಕ್ತಿ ಇದ್ದವರ ಹೆಸರನ್ನ ತಗೊಳ್ತಾ ಇದ್ವಿ, ಭಾಷಣ ಸ್ಪರ್ಧೆಗೆ, ಡ್ರಾಯಿಂಗ್ ಸ್ಪರ್ಧೆಗೆಲ್ಲ. ಇವಾಗ ಒಂದಿಬ್ಬರಿಗೆ ನಾವು ಫೋರ್ಸ್ ಮಾಡ್ತೇವೆ, ನೀವು ಸೇರು, ಹೆಸರು ಕೊಡು, ತೊಂದರೆ ಇಲ್ಲ, ಮಾಡು, ನೀನು ಚೆನ್ನಾಗಿ ಮಾಡ್ತೀಯ ಅಂಥೇಳಿ ಧೈರ್ಯ ಕೊಟ್ಟು ಅವರನ್ನು ನಾವು ಸೇರಿಸುವಂಥದ್ದು. ಪೇರೆಂಟ್ಸ್ ಮೀಟಿಂಗಲ್ಲಿ ನಾವು ಏನೋ ಪ್ರೆಸಿಡೆಂಟ್ ಯಾರೋ ಒಬ್ರು ಇರ್ತಾರೆ, ಅವ್ರನ್ನ ಕೂರಿಸ್ತೀವಿ. ಈ ಸರಿ ಅವ್ರಿಗೆ ಗೆಸ್ಟ್ ಅಂತ ಕರೀರಿ, ತೊಂದರೆ ಇಲ್ಲ. ನಿಮ್ಮನ್ನೇ ಪ್ರತಿ ಸರಿ ಪೇರೆಂಟ್ ಮೀಟಲ್ಲಿ ಒಬ್ರನ್ನ ಗೆಸ್ಟ್ ಅಂತ ಮಾಡ್ತೀವಿ, ಈ ಸರಿ ನಿಮ್ಮನ್ನು ಗೆಸ್ಟ್ ಆಗಿ ಮಾಡಿದ್ವಿ, ನೀವು ಬರಬೇಕು ಅಂತೇಳಿ. ಅನಿವಾರ್ಯ, ಬರ್ತಾರೆ, ತಪ್ಪಿಲ್ಲಲ್ಲ, ಹೊಸ ರೂಲ್ಸ್ ಏನಿಲ್ಲ ಅಲ್ಲ, ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ ಅಲ್ಲ.
ನಿಮ್ಮ PTA ಪ್ರೆಸಿಡೆಂಟ್ ಏನು ಜಗಳ ಮಾಡಲಿಕ್ಕಿಲ್ಲ, ಏನಂದರೆ ನಾನು ಪ್ರೆಸಿಡೆಂಟು ನನ್ನ ಜೊತೆಗೆ ಯಾಕೆ ಅವ್ರನ್ನ ಕೂರಿಸ್ತೀನಿ ಅಂತ. ಇಲ್ಲ, ಅವ್ರು ಬರೋದೇ ಇಲ್ಲ. ಇಲ್ಲಾಂದರೆ ಆ ರೀತಿಯಾಗಾದರೂ ಅವ್ರು ಬರಲಿ, ಬರೋದು ಸಪ್ರೇಟಾಗಿ ಕೂತ್ಕೊಂಡು ಹೇಗಿದ್ರಿ ಅಂಥದ್ದು, ಕೆಲಸ ಹೇಗೆ ನಡೀತದೆ, ಬಿಸ್ನೆಸ್ ಹೇಗೆ ನಡೀತಾ ಇದೆ, ಏನಾದ್ರು ತೊಂದರೆಗಳಿದೆಯಾ, ಕೂತು ಮಾತಾಡಿ ಅವ್ರ ಹತ್ರ. ಅವ್ರನ್ನ ಒಟ್ಟಾರೆ ಶಾಲೆಗೆ ಬರಲಿಕ್ಕೆ ಬರುವಂತೆ ಮಾಡಿ. ಎವ್ರಿ ಕಿಡ್ ಈಸ್ ಒನ್ ಕೇರಿಂಗ್ ಅಡಲ್ಟ್ ಅವೇ ಫ್ರಮ್ ಬೀಯಿಂಗ್ ಎ ಸಕ್ಸಸ್ಫುಲ್ ಸ್ಟೋರಿ. ನಮ್ಮ ಜೊತೆಗೆ ಓದ್ತಾ ಇರತಕ್ಕಂತಹ ಪ್ರತಿ ಮಗು ಕೂಡ ಒಂದು ಯಶಸ್ವಿ ಕಥೆ ಆಗಬಲ್ಲದು. ಆದರೆ ಅದರ ಮಧ್ಯಸ್ಥಿಕೆಯನ್ನು ನಾವು ವಹಿಸಬೇಕು. ಒಂದು ಬೆನ್ನು ತಟ್ಟಬೇಕು ಅವನಿಗೆ, ನಿನ್ನಿಂದ ಆಗ್ತದೆ ಅಂತ ಹೇಳಬೇಕು. ಅವನದಲ್ಲದ ಸಮಸ್ಯೆಗಳಿಗೆ ಅವನ ತಪ್ಪಿತಸ್ಥ ಭಾವನೆಯನ್ನು ದೂರ ಮಾಡಬೇಕು. ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮನೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳು ತಮಗೆ ಗೊತ್ತಿಲ್ಲದೆ ಒಂದು ರೀತಿಯ ರಿಜಿಡಿಟಿ, ಒಂದು ಏನೋ ಬದಲಾವಣೆಗಳನ್ನು ಬಯಸದಂತಹ ಇನ್ಫ್ಲೆಕ್ಸಿಬಲ್ ಆಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ. ಏನೋ ನೀವು ಸಹಾಯ ಮಾಡಬೇಕಂತೀರಿ, ಅವನು ಸಿಟ್ಟು ಮಾಡ್ತಾನೆ, ಅವನು ಹಠ ಮಾಡ್ತಾನೆ, ಅವನು ಬರೋದೇ ಇಲ್ಲ, ಈ ರೀತಿ ಅನಿಸ್ಬೋದು ನಿಮಗೆ. ಅಥವಾ ನನ್ನನ್ನೇ ನಾವು ನಂಬೋದಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳೋಕೆ ಅವನು ಅಷ್ಟು ಯೋಚನೆ ಮಾಡ್ತಾನೆ, ನಾನು ಅಷ್ಟೊತ್ತು ಕೇಳಿದ್ದೀನಿ ಮನೇಲಿ ತೊಂದರೆ ಇದೆ ಅಂತ ನನ್ನ ಹತ್ರ ಹೇಳಲೇ ಇಲ್ಲ ಅವನಿಗೇನು ಸಹಾಯ ಮಾಡಲಿ ಅಂತ ಅನಿಸ್ಬೋದು. ಆದರೆ ಆ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ವಾತಾವರಣದಿಂದಾಗಿ ಅವರು ಆ ನಂಬಿಕೆಯನ್ನು ಕಳ್ಕೊಂಡಿರ್ತಾರೆ. ಇವ್ರ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅನ್ನೋದು, ಸಾಕಷ್ಟು ಮುಜುಗರ ಅನುಭವಿಸ್ತಾ ಇರ್ತಾರೆ. ತುಂಬ ಅವ್ರಿಗೆ ಎಲ್ಲರೂ ನನ್ನ ತಂದೆ ಕುಡಿದಿರೋದ್ರ ಬಗ್ಗೆ ಯಾರಿಗಾರು ಗೊತ್ತಾಗ್ಬಿಟ್ರೆ, ಎಲ್ಲರೂ ನನ್ನ ತಂದೆ ಕುಡಿತಾರೆ ಅಂತ ಗೊತ್ತಾಗ್ಬಿಟ್ರೆ, ಅವನು ಬಂದು ಯಾವುದೋ ಒಂದು ಭಾಷಣ ಮಾಡ್ತಿರ್ತಾರೆ. ಭಾಷಣ ಮಾಡಿ ಬಂದು ಕೂತ್ಕೊಂಡ ತಕ್ಷಣ ಸ್ನೇಹಿತರು ಹೇಳ್ತಾರೆ, ಏನು ದೊಡ್ಡ ಲೆಕ್ಚರ್ ಕೊಟ್ಟು ಬಂದೆ, ನಿಮ್ಮ ಅಪ್ಪ ನೋಡಿದ್ರಲ್ಲಿ ಕುಡಿದು ಬಿದ್ದಿರ್ತಾರೆ. ಅದನ್ನು ಸಹಿಸ್ಲಿಕ್ಕಾಗಲ್ಲ ಅವನಿಗೆ. ಯಾರೋ ಕಾಳಜಿಯಿಂದ ಬಂಧುಗಳು ಕೇಳ್ತಾರೆ, ಹೇಗಿದೆ ನಿಮ್ಮಪ್ಪ, ಈಗ ಇನ್ನೂ ಕುಡ್ಕೊಂಡು ಬರ್ತಾನ? ಅವನಿಗೆ ಅವ್ರ ಕಾಳಜಿ ಎಲ್ಲ ಅವ್ರನ್ನ ಅಲ್ಲೇ ಕತ್ತಿಸ್ಬೇಕು ಅನ್ನಿಸ್ತಾ ಇರ್ತದೆ, ಮುಜುಗರ. ಸೊ ಈ ಶೇಮ್ ನಮಗೆ ಗೊತ್ತಿಲ್ಲ, ಇದರ ಅನುಭವ ಕೂಡ ನಮಗಿರೋದಿಲ್ಲ. ಆ ಮಕ್ಕಳಿಗಾಗುವ ಆ ನಾಚಿಕೆ ಅನುಭವ. ಸಾಧ್ಯವಾದಷ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಲೋನ್ಲಿನೆಸ್, ಒಂಟಿತನ, ಮತ್ತು ತಮ್ಮನ್ನೇ ತಾವು ಕೀಳಾಗಿ ನೋಡ್ಕೊಳ್ಳೋದು. ಆಗಲೇ ಹೇಳಿದೆ ನಾನು ಸರಿ ಇರಬೇಕು, ನಾನು ತಪ್ಪು ಮಾಡಬಾರ್ದು, ನಾನು ಮಿಸ್ಟೇಕ್ ಮಾಡಬಾರ್ದು, ನನ್ನಿಂದ ಯಾವುದೇ ತಪ್ಪಾಗಬಾರ್ದು. ನಾವು ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡಬೇಕು. ನೋಡು, ಫ್ಲೆಕ್ಸಿಬಿಲಿಟಿ ಇರ್ತದೆ, ಏನು ತೊಂದರೆ ಇಲ್ಲ, ಆರಾಮಾಗಿರೋದು ಕಲಿ. ತಪ್ಪು ಮಾಡಿಯೇ ನಾವು ಕಲಿಯೋದು, ತಪ್ಪು ಮಾಡದೇ ಇದ್ದವ್ರು ಯಾರೂ ಇಲ್ಲ, ಏನಾಗೋದಿಲ್ಲ. ಖುಷಿಯಾಗಿರೋದನ್ನು ಕಲಿ. ಅವನಿಗೆ ಆ ಪರ್ಫೆಕ್ಷನಿಸಮಿಂದ ಹೊರಗೆ ಬರೋದನ್ನು ಕಲಿಬೇಕು. ಪೀಪಲ್ ಪ್ಲೀಸಿಂಗ್, ಸಣ್ಣ ಸಣ್ಣ ಕೆಲಸ ಮಾಡೋದು. ಮೇಡಮ್ ಇದು ಸರಿಯಾ? ಮೇಡಮ್ ನಾನು ಹೆಸರು ಕೊಡೋದಿಲ್ಲ ಸ್ಪೀಚಿಗೆ, ನಾನೇನಾದ್ರು ಸರಿ ಮಾತಾಡೋದಿಲ್ಲ, ನಾನೇನಾದ್ರು ತಪ್ಪು ಮಾತಾಡಿಬಿಡ್ತೇನೆ, ಮುಂದೆ ಬರೋದೇ ಇಲ್ಲ. ಅವಕಾಶ ಮಾಡಿಕೊಡಿ ಅವರಿಗೆ ಮುಂದೆ ಬರಲಿಕ್ಕೆ. ಮಾಡಿದ ಮೇಲೆ ಅಪ್ರಿಷಿಯೇಷನ್ ಕೊಡಿ. ನೋಡು ಚೆನ್ನಾಗಿ ಮಾಡಿದೆಯಲ್ಲ, ಇನ್ಮೇಲೆ ಹೆಸರು ಕೊಡು, ನೀನು ತಪ್ಪಿಸ್ಕೊಳ್ಬೇಡ. ಅವನಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೊಡಿ. ಬೀಯಿಂಗ್ ಓವರ್ಲಿ ರೆಸ್ಪಾನ್ಸಿಬಲ್, ಪ್ರೋನ್ ಟು ಆ್ಯಂಗ್ಸೈಟಿ. ಇವ್ರಿಗೇನು ಮಾಡ್ಬೋದು ನಾವು ಮಕ್ಕಳಿಗೆ? ಒಂದು ಸಪ್ತ ಮಂತ್ರಗಳು ಅಂತ ಹೇಳ್ತೇವೆ. ಅವ್ರಿಗೆ ಆ ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಅಂದರೆ ಈಗ ಮಗು ಹೇಳ್ಕೊಡುವಂಥದ್ದೇನು, ಐ ಡಿಂಟ್ ಕಾಸ್ ಇಟ್. ಅವನಿಗೆ ಹೇಳ್ಕೊಡ್ಬೇಕು ನಾವು, ಮನೆಯ ಸಮಸ್ಯೆಗಳಿಗೆ ಕಾರಣ ನಾನಲ್ಲ. ಐ ಕಾಂಟ್ ಕ್ಯೂರ್ ಇಟ್. ಈ ಸಮಸ್ಯೆಗಳನ್ನು ನಾನು ನಿಯಂತ್ರಣ ಕೂಡ ಮಾಡಲಿಕ್ಕಾಗೋದಿಲ್ಲ. ಐ ಕಾಂಟ್ ಕಂಟ್ರೋಲ್ ಇಟ್. ಅದರ ನಿರ್ವಹಣೆ ಕೂಡ ನನಗೆ ಮಾಡಲಿಕ್ಕಾಗೋದಿಲ್ಲ. ಇದನ್ನು ನಾನು ಒಪ್ಕೊಳ್ಬೇಕು, ಮನೆಯ ಸಮಸ್ಯೆಗೆ ಕಾರಣ ನಾನಲ್ಲ. ಆದರೆ ಏನು ಮಾಡ್ಬೋದು? ಐ ಕ್ಯಾನ್ ಹೆಲ್ಪ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನನ್ನ ಕಾಳಜಿಯನ್ನು ನಾನು ಮಾಡೋದನ್ನು ಕಲ್ತ್ಕೊಳ್ಬಹುದು. ಅಥವಾ ನಾವು ಹೇಳೋದಾದರೆ, ಯು ಡಿಂಟ್ ಕಾಸ್ ಇಟ್, ಯು ಕಾಂಟ್ ಕ್ಯೂರ್ ಇಟ್, ಯು ಕಾಂಟ್ ಕಂಟ್ರೋಲ್ ಇಟ್, ಬಟ್ ಯು ಕ್ಯಾನ್ ಹೆಲ್ಪ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬೈ ಕಮ್ಯುನಿಕೇಟಿಂಗ್ ಮೈ ಫೀಲಿಂಗ್ಸ್. ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದ್ರ ಮೂಲಕ. ಅದು ಬರವಣಿಗೆ ಇರ್ಬೋದು, ಜರ್ನಲಿಂಗ್ ಅಂತ ಹೇಳ್ತೀವಿ, ಶಿಕ್ಷಕರ ಹತ್ರ ಹಂಚ್ಕೊಳ್ಳೋದಿರ್ಬೋದು, ಅಥವಾ ಮೇಕಿಂಗ್ ಹೆಲ್ದಿ ಚಾಯ್ಸಸ್. ಮೊದಲು ಅವನ ಚಾಯ್ಸಸ್ ಹೇಗಿರ್ತಿತ್ತು? ಯಾರ ಹತ್ರ ಮಿಂಗಲ್ ಆಗೋದಿಲ್ಲ, ಒಂಟಿಯಾಗಿ ಎದ್ಬಿಡೋದು, ಆಟ ಪಾಠಗಳಲ್ಲಿ ಭಾಗವಹಿಸೋದಿಲ್ಲ, ಯಾರಾದರೂ ಆಲ್ರೆಡಿ ದುಶ್ಚಟಗಳಿರ್ತಕ್ಕಂಥ ಸ್ನೇಹಿತರ ಜೊತೆಗೆ ಸಹವಾಸ ಮಾಡುವಂಥದ್ದು. ಅವನ ತಂದೆ ಕುಡಿತಾ ಇದ್ದಾನೆ, ನನ್ನ ತಂದೆ ಕುಡಿತಾರೆ, ಆಗಿದ್ದರೆ ನಾನು ಅವ್ರ ಜೊತೆಗೆ ಸ್ನೇಹ ಮಾಡ್ಕೊಳ್ಬೋದು, ಅವನಿಗಾದರೆ ನಮ್ಮ ಮನೆ ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತ ಅಂಥವ್ರದ್ದೇ ಸ್ನೇಹ ಹುಡ್ಕೊಳ್ತಾ ಇದ್ದು. ಈಗ ವಿ ಕ್ಯಾನ್ ಚೇಂಜ್ ದೇರ್ ಹೆಲ್ದಿ ಚಾಯ್ಸಸ್. ಸೆಲೆಬ್ರೇಟಿಂಗ್ ಮೀ. ನೀನು ಖುಷಿಯಾಗಿರ್ಲಿಕ್ಕೆ ಹರ್ರ, ನೀನು ನಗ್ತಾ ಇರು. ಅಲ್ಲ, ಮನೆಯಲ್ಲಿ ಇಷ್ಟೊತ್ತಿಗೆ ಅಪ್ಪ ಬಂದಿರ್ತಾರೆ, 4 ಗಂಟೆಗೆ ಅವ್ರು ಬಂದು ಮನೆಗೆ ಅಮ್ಮಂಗೆ ಗಲಾಟೆ ಮಾಡ್ತಾರೆ. ಇವನು ಕ್ಲಾಸ್ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಕ್ಲಾಸಲ್ಲಿ ಕೂತಿದ್ರು ಕೂಡ ಅವನು ಅನ್ಯ ಮನಸ್ಕನಾಗಿರ್ತಾನೆ. ನಾವು ಹೇಳ್ಬೋದು, ಎಲ್ಲಿ ಕೂತಿದ್ಯಾ, ಏನು ಕೇಳಿಸ್ಕೊಳ್ತಾ ಇದೆಯಾ ಅಂಥೇಳಿ ಜೋರು ಮಾಡ್ಬೋದು. ಆದರೆ ಅವನ ಮನಸ್ಸೆಲ್ಲ ಮನೇಲಿರ್ತದೆ. ಅವನಿಗೆ ನಾವು ಕಲಿಸ್ಕೊಡ್ಬೇಕು. ನೋಡು, ಶಾಲೆ ಎಂಟ್ರಾದ ತಕ್ಷಣ ನೀನು ಇಲ್ಲೇ ಇರು, ಏನಾಗೋದಿಲ್ಲ, ತಂದೆ ತಾಯಿ ಏನಾಗೋದಿಲ್ಲ, ನಾನು ಬಂದು ನಿಮ್ಮ ತಾಯಿಯ ಸೇಫ್ಟಿ ಬಗ್ಗೆ ಮಾತಾಡಿ ಬರ್ತೇನೆ ಅಂತ ನಾವು ಧೈರ್ಯ ಕೊಡೋಣ. ಒಂದು ತಾಯಿ, ನಮ್ಮಲ್ಲಿ ಒಂದು ಮಹಿಳೆ ಮದ್ಯವ್ಯಸನ ಚಿಕಿತ್ಸೆಗೆ ಅಡ್ಮಿಟ್ ಆಗಿದ್ರು. ಆವಾಗ ನೋಡಿದರೆ ಆ ಹುಡುಗಿ ಆಲ್ಮೋಸ್ಟ್ ಶಾಲೆ ಬಿಟ್ಟು 3-4 ವರ್ಷಗಳ ಮೇಲೆ ಆಗಿತ್ತು. ಅಂದರೆ ಹೆಚ್ಚು ಕಡಿಮೆ ಅವಳು ಡಿಗ್ರಿ ಓದಬೇಕಾದಂಥ ವಯಸ್ಸಿದ್ರೂ ಕೂಡ
ಅವಳು ಒಂದು 8-9ಕ್ಕೆ ನಿಲ್ಲಿಸಿ. ಸೊ ಅವಳ ದೈಹಿಕ ಬೆಳವಣಿಗೆ ಕೂಡ ಅಷ್ಟೇ ಕಡಿಮೆ ಇತ್ತು, ಅಂದರೆ ಪೋಷಣೆ ಸರಿಯಾಗಿರಲಿಲ್ಲ. ಅವಳ ಬರ್ತ್ಡೇನ ನಾವು ಆಸ್ಪತ್ರೆಯಲ್ಲಿ ಆಚರಣೆ ಮಾಡಿದ್ವಿ. ಆಕೆಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಅವಳು ಡೈರಿಯಲ್ಲಿ ಬರ್ಕೊಂಡಿದ್ಲು, ಎಷ್ಟೋ ವರ್ಷಗಳಾಗಿತ್ತು ನನ್ನ ಬರ್ತ್ಡೇ ಯಾರಾದರೂ ಸೆಲೆಬ್ರೇಟ್ ಮಾಡಿ. ಅಪ್ಪ ಬದುಕಿದ್ದಾಗ ಯಾವಾಗೋ ಚಿಕ್ಕಂದಿನಲ್ಲಿ ನೆರೆಕೆರೆಯವರೆಲ್ಲ ಸೇರಿ ಒಂದು ಸರಿ ಬರ್ತ್ಡೇ ಮಾಡಿದರು. ಆಮೇಲೆ ಅಪ್ಪ ತೀರ್ಕೊಂಡ್ರು. ನಂತರ ಅಪ್ಪ ಕಲಿಸಿಕೊಟ್ಟಿದ್ದಂಥ ಕುಡಿತ ಅಮ್ಮನ ಜೊತೆ ಕಂಟಿನ್ಯೂ ಆಯಿತು. ನಮ್ಮ ಮನೆಯಲ್ಲಿ ಬರ್ತ್ಡೇ ಆಚರಿಸೋದೇ ನಿಂತು ಹೋಯಿತು. ಇವತ್ತು ಎಷ್ಟೋ ವರ್ಷಗಳ ನಂತರ ನಮ್ಮ ಬರ್ತ್ಡೇ ಆಚರಣೆ. ನಮಗೆ ಅನಿಸುತ್ತೆ ಎಷ್ಟೊಂದು ಮಕ್ಕಳು ಒಂದು ಚಾಕ್ಲೇಟ್ ಕೊಡ್ತಾ ಇರ್ತಾರೆ, ಕೆಲವರು ಕೊಡೋದೇ ಇಲ್ಲ, ನಾವು ಗಮನಿಸೇ ಇರೋದಿಲ್ಲ, ಅವ್ರಿಗೆ ಏನು ತೊಂದರೆ ಇದೆ, ಯಾಕೆ ಕೊಡಲಿಲ್ಲ ಅವರು ಅಂತ ಅಲ್ವಾ. ಸೊ ಆ ಹುಡುಗಿ ಮತ್ತೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ತಾಯಿ ಆಕೆ ಮತ್ತೆ PUC ಎಕ್ಸಾಮ್ ಕಟ್ಟಿದ್ಲು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ್ಲು, ಮತ್ತೆ ಡಿಗ್ರಿ ಮಾಡ್ತಾಯಿದ್ಲು. ಒಂದು ಈ ನಿಟ್ಟೂರು ಪ್ರೌಢಶಾಲೆ ಜೊತೆಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ. ಅಲ್ಲಿ ಇದೇ ರೀತಿ ಏನೋ ಒಂದು ತುಂಬ ಕಾಳಜಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಏನು ಮಾಡಿದರು ಅಂತಂದರೆ, ಈ ಮಕ್ಕಳು ಮನೆಗೆ ಬೇಗ ಹೋದರೆ ಮಾಡೋದೇನಿದೆ, ಒಂದು ಸಣ್ಣ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಮನೆಗಳು ಎಷ್ಟು, ಒಂದು ಸಣ್ಣ ರೂಮ್, ಒಂದು ರೂಮಲ್ಲಿ ಎಲ್ಲರೂ ಇರಬೇಕು. ಅದರಲ್ಲಿ ಅಮ್ಮ ಅಡುಗೆ ಮಾಡ್ತಾಯಿದ್ರೆ ಹೊಗೆ ಎಲ್ಲ ತುಂಬಿ ಆ ಮಕ್ಕಳು ಓದಲಿಕ್ಕೂ ಆಗೋದಿಲ್ಲ. ಸೊ ಬೇಗ ಹೋಗಿ ಏನು ಮಾಡ್ತಾರೆ ಇವರು ಅಂತೇಳಿ ಸಾಯಂಕಾಲ ಕೋಚಿಂಗ್ ಕ್ಲಾಸಸ್ಸು, ನಾಟ್ಯ ಕ್ಲಾಸಸ್ಸು, ಥಿಯೇಟರ್ ಕ್ಲಾಸಸ್ಸು ಆ ಮಕ್ಕಳಿಗೆ ಫೋರ್ಸ್ಫುಲಿ ಇನ್ವಾಲ್ವ್ ಆಗೋಕ್ಕೆ ಹೇಳಿದರು. ನಾಟಕದಲ್ಲಿ ಮೊದಲು ಆತಂಕಿತರಾಗಿ ಜಾಯ್ನ್ ಆಗಿರ್ತಕ್ಕಂಥ ಮಕ್ಕಳು ಆಮೇಲೆ ಸಿಟಿಯಲ್ಲಿ ಒಂದು 2-3 ಶೋ ಎಲ್ಲ ಕೊಟ್ಟ ಮೇಲೆ ಅವ್ರ ಆತ್ಮವಿಶ್ವಾಸ ಧೈರ್ಯದಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಏನು ಸರ್ ಬರೀ ನಾಟಕ ಮಾಡಿಸ್ಕೊಂಡಿರೋಣ ಅಂತಲ್ಲ, ಇವರೆಲ್ಲರೂ ಯಾರೂ ಒಳ್ಳೆ ಪರ್ಫಾರ್ಮ್ ಮಾಡ್ತಿರಲಿಲ್ಲ ಮೊದಲು ಮಾರ್ಕ್ಸಲ್ಲಿ, ಪರೀಕ್ಷೆಗಳಲ್ಲಿ. ಇವರು ನಾಟಕಗಳು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವರ ಅಂಕಗಳು ಕೂಡ ಇಂಪ್ರೂವ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅವರಲ್ಲೊಂದು ಆತ್ಮವಿಶ್ವಾಸ, ಅತಿ ಹೆಚ್ಚು ಆತ್ಮವಿಶ್ವಾಸ ಬಂದಿದ್ದು ಯಾರಲ್ಲಿ, ಆ ನಾಟಕದಲ್ಲಿ ರಾಜನ ಪಾತ್ರ ಮಾಡ್ತಾ ಇದ್ದವನು, ಅವನಲ್ಲಿ ಒಂದು ಆ ರಾಜ ಗಾಂಭೀರ್ಯ ಕೂಡ ಬಂದಿತ್ತು. ಸೊ ಆ ಮಕ್ಕಳನ್ನು ಮೊದಲು, ಈಗ ಸ್ವಲ್ಪ ನಿಲ್ಲಿಸಿದೆ, ಮೊದಲು ಶನಿವಾರ ಅಂತಹ ಮಕ್ಕಳನ್ನು ಕರೆದು ಅವರಿಗೆ ಕೆಲವೊಂದು ನಾಟಕಗಳು, ಸಂಗೀತಗಳು, ಈ ಥರ ಸೆಲೆಬ್ರೇಷನ್ಸು ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ವಿ. ಖಂಡಿತ ಶಾಲೆಯ ಸೆಲೆಬ್ರೇಷನ್ಗಳಲ್ಲೆಲ್ಲ ಉಪಾಯವಾಗಿ ಅವರನ್ನು ನಾವು ಮುಂದೆ ಸೇರಿಸ್ಕೊಳ್ಬೇಕು. ಅವರಿಗೆ ಹತ್ತಿರದ ಮ್ಯೂಸಿಯಮ್ಗೆ, ಪಿಕ್ನಿಕ್ಗಳಿಗೆ ಕರ್ಕೊಂಡು ಹೋಗುವಂಥದ್ದು ಮಾಡ್ತಾಯಿದ್ವಿ. ಪ್ರತಿ ವರ್ಷ ಈ ಫೆಬ್ರವರಿಯಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಮೂಲಕ ಇವತ್ತು ಹೇಗೆ ಟೀಚರ್ಸ್ ವರ್ಕ್ಶಾಪ್ ಮಾಡ್ತಿದ್ವಿ ಆ ರೀತಿ ಆ ಮಕ್ಕಳಿಗೆ ಅವಕಾಶಗಳನ್ನು ಕಲ್ಪಿಸುವಂಥದ್ದು, ರೇಡಿಯೋಗಳಿಗೆ ಕರ್ಕೊಂಡು ಹೋಗೋದು, ಇದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಳ್ಳುವಂಥದ್ದು. ಒಟ್ಟಾರೆ ಅವರಿಗೆ ನೀನು ಒಂಟಿಯಲ್ಲ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನೋ ಭಾವನೆಯನ್ನು ಮೂಡಿಸುವಂಥದ್ದು, ಡ್ರಾಯಿಂಗ್ ವರ್ಕ್ಶಾಪ್ ಮಾಡುವಂಥದ್ದು. ಸೊ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಕ್ಯಾನ್ ಬಿ ಚಿಲ್ಡ್ರನ್ ಆಫ್ ಪ್ರಾಮಿಸ್ ಇಫ್ ದೇ ಆ್ಯಕ್ಚುಲಿ ಕ್ಯಾನ್ ಎಂಜಾಯ್ ಬೀಯಿಂಗ್ ಎ ಕಿಡ್ ಇನ್ಸ್ಟೆಡ್ ಆಫ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಲಿಟಲ್ ಅಡಲ್ಟ್. ಅವರು ಸಣ್ಣ ವಯಸ್ಸಿಗೆ ದೊಡ್ಡ ಜವಾಬ್ದಾರಿಗಳಾಗಿ ಮಾಡ್ಕೊಳ್ಳೋದಕ್ಕಿಂತ ಅವರು ಮಂಗಾಗಿ ಮಕ್ಕಳಾಗಿ ಮನರಂಜನೆಯಿಂದ ಬಾಲ್ಯವನ್ನು ಅವರು ಕಳೀಲಿ ಅಂತ ನಮ್ಮ ಆಶಯ. ಅವರ ಆರೋಗ್ಯ ಚಿಕಿತ್ಸೆ ಇರ್ಬೋದು, ಅಥವಾ ಯೂಟ್ಯೂಬಲ್ಲಿ ಸಾಕಷ್ಟು ಒಂದು 3-4 ವಿಡಿಯೋಗಳನ್ನು ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ನಿಮಗೆ ತೋರಿಸಿದಂಥ ವಿಡಿಯೋ ಇರ್ಬೋದು, ಇನ್ನೊಂದು ವಿಡಿಯೋ ಸಾಧ್ಯವಾದರೆ ಸಮಯ ಸಿಕ್ಕರೆ ಒಂದು 2 ನಿಮಿಷದ ವಿಡಿಯೋ ತೋರಿಸ್ತೇನೆ. ಇಲ್ಲದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ದೇವರಮನೆ ಟಾಕ್ಸ್ ಅಂತ. ಆ ಯೂಟ್ಯೂಬಲ್ಲಿ ನೀವು ಈ ಎಲ್ಲ ಮದ್ಯವ್ಯಸನಿಗಳ ಮಕ್ಕಳ ಸಂಬಂಧಪಟ್ಟಂತಹ ಶಾರ್ಟ್ ವೀಡಿಯೋಸ್ನ ಮತ್ತೆ ನಾನು ಅಪ್ಲೋಡ್ ಮಾಡ್ತೇನೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಆ ವಿಡಿಯೋವನ್ನು ಕಲಿಸ್ತೇನೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಈ ರೀತಿ ಮೆಸೇಜನ್ನು ಕೊಡ್ತಾ ಇರ್ತೀವಿ. ನೀವು ನೇರವಾಗಿ ಇವತ್ತು ನಾನು ಮದ್ಯವ್ಯಸನಿ ಪಾಲಕರ ಮಕ್ಕಳಿಗೆ ಮಾತಾಡ್ತೀನಿ ಅಂತ ಹೇಳೋದಕ್ಕಿಂತ ಜನರಲ್ ಆಗಿ ಆಗಾಗ ಕುಡಿತದ ತೊಂದರೆಗಳ ಬಗ್ಗೆ ಒಂದು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಇಡಿ, ಕ್ಲಾಸಲ್ಲಿ ಫ್ರೀ ಪೀರಿಯಡ್ ಇರುತ್ತೆ. ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇಡಿ, ಕುಟುಂಬ ಮತ್ತು ಮದ್ಯಪಾನ ಅಂಥೇಳಿ. ಯಾರೋ ಮನೆಯಲ್ಲಿ ಸಮಸ್ಯೆ ಇರ್ತಕ್ಕಂಥ ಮಕ್ಕಳು ಅವರ ಭಾವನೆಗಳನ್ನೆಲ್ಲ ಆ ಎಸ್ಸೆಯಲ್ಲಿ, ಆ ಡ್ರಾಯಿಂಗಲ್ಲಿ ತೋರಿಸ್ಕೊಳ್ತಾರೆ. ಯಾವತ್ತೂ ಒಂದು ಸ್ಕಿಟ್ಟಿಗೆ ಥೀಮ್ ಕೊಡಿ, ಕುಡಿತದ ಸಮಸ್ಯೆಗಳು ಮತ್ತು ಕುಟುಂಬ ಅಂಥೇಳಿ. ಅಲ್ಲಿ ನಾಟಕ ಮಾಡ್ತಾ ಇರ್ತಾರೆ, ಅವನ ತಂದೆ ಬಂದು ಕುಡಿತಾನೆ, ಅಲ್ಲಿ ಮಗುಗೆ ಹೊಡಿತಾನೆ, ಅದನ್ನು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಮಕ್ಕಳು. ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಉಳಿದ ಮಕ್ಕಳಿಗೆ ಕೇಳಿ, ಈ ಮಗು ಏನು ಮಾಡಬಹುದು? ಅಲ್ಲ ಸರ್, ಅವನು ಟೀಚರಿಗೆ ಹೇಳಬೇಕು, ಸಹಾಯ ಕೇಳಬೇಕು, ಮತ್ತೇನು ಮಾಡ್ಬೋದು, ಅವನು ಡ್ರಾಯಿಂಗಿಗೆ ಸೇರ್ಬೋದು. ಆ ಮಕ್ಕಳಲ್ಲಿ ಆ ಭಾವನೆ ಬರೆಸಿ. ಮತ್ತು ಇವನ ಸ್ನೇಹಿತರು ಏನು ಮಾಡಬಹುದು, ಅವನ ಸ್ನೇಹಿತರು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು, ಶಾಲೆ ಮುಗಿದ ಮೇಲೆ ಅವರ ಸ್ನೇಹಿತರು ಅವ್ರ ಜೊತೆಗೆ ನಾಟಕದಲ್ಲಿ ಸೇರಿಸ್ಕೊಳ್ಬೋದು. ಆ ಮಕ್ಕಳು ಈ ರೀತಿಯ ಒಂದು ಇನ್ವಾಲ್ವ್ಮೆಂಟು, ಈ ಮಕ್ಕಳ ಬಗ್ಗೆ ಒಂದು ಅನುಭೂತಿ ಬರುವ ಹಾಗೆ ನಾವು ಮಾಡಬಹುದು ಶಾಲೆಗಳಲ್ಲಿ. ಸೊ ಆ ಮಕ್ಕಳಿಗೆ ನಾವೇನು ಸಂದೇಶ ಕೊಡಬೇಕಂದ್ರೆ, ಯು ಆರ್ ನಾಟ್ ಅಲೋನ್, ಇಟ್ಸ್ ನಾಟ್ ಯುವರ್ ಫಾಲ್ಟ್, ಯು ಡಿಸರ್ವ್ ಹೆಲ್ಪ್ ಆ್ಯಂಡ್ ದೇರ್ ಆರ್ ಸೇಫ್ ಪೀಪಲ್ ಆ್ಯಂಡ್ ಪ್ರೋಗ್ರಾಮ್ಸ್ ದಟ್ ಕ್ಯಾನ್ ಹೆಲ್ಪ್ ಯು. ಈ ಭಾವನೆಯನ್ನು ನಾವು ಕೊಡಬೇಕು. ಇಟ್ಸ್ ಓಕೆ ಟು ಫೀಲ್ ಅವರ್ ಫೀಲಿಂಗ್ಸ್. ನಿಮಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಇಟ್ಸ್ ಓಕೆ. ಮುಜುಗರ ಪಟ್ಕೊಳ್ಬೇಡ, ನಿನ್ನ ತಪ್ಪೇನು ಇಲ್ಲ ಇದರಲ್ಲಿ. ಇಟ್ಸ್ ಇಂಪಾರ್ಟೆಂಟ್ ಟು ಟಾಕಿಂಗ್ ಈಸ್ ನಾಟ್ ಬೀಯಿಂಗ್ ಡಿಸ್ಲಾಯಲ್ ಟು ಯುವರ್ ಫ್ಯಾಮಿಲಿ. ನೀನು ಅಪ್ಪ ಕುಡಿತಾ ಇದ್ದಾರೆ, ಅಮ್ಮ ಜೋರಾಗಿ ಕಿರ್ಚಾಡ್ತಾರೆ, ದಿನ ಜಗಳ ನಮ್ಮ ಮನೆಯಲ್ಲಿ ಹೇಳ್ಕೊಂಡ್ರೆ ಮನೆ ಬಗ್ಗೆ ಕೆಟ್ಟದಾಗಿ ಹೇಳ್ದಂಗಲ್ಲ.
ಅದು ನೀನು ನಂಬುವಂತಹ ಸುರಕ್ಷಿತ ವ್ಯಕ್ತಿಗಳ ಹತ್ರ ಹೇಳಿದರೆ ಏನು ತಪ್ಪಲ್ಲ. ನೀನು ಹೇಳಿಕೊಂಡ್ರೆ ನಿನ್ನ ಮನಸ್ಸು ಹಗುರಾಗುತ್ತೆ, ನಿನಗೆ ಸಹಾಯ ಕೂಡ ಸಿಗುತ್ತೆ. ಮತ್ತು ಮನೆಯಿಂದ ಹೊರಗೆ ಶಾಲೆಗಳು ಅಥವಾ ಕ್ಯಾಂಪ್ಸು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಗ್ರೂಪ್ಗಳಿಂದ ಅವರಿಗೆ ಸಹಾಯವನ್ನು ಕೊಡ್ಬೋದು. ಒಂದು ವೇಳೆ ಅವರಿಗೆ ಅಗತ್ಯ ಇದ್ದರೆ, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳೋದಿಲ್ಲ, ಅಗತ್ಯ ಇತ್ತು, ಯಾವುದೋ ಆರ್ಥಿಕ ತೊಂದರೆಗಳಿಂದ ಅವರು ಓದು ಎಲ್ಲ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ, ಅಥವಾ ಪಿಕ್ನಿಕ್ಕಿಗೆ ಇವರು ಜಾಯ್ನ್ ಆಗ್ತಾ ಇಲ್ಲ, ಯಾರೋ ದಾನಿಗಳ ಸಹಾಯದಿಂದ, ನೋಡಿ ಸರ್ 2 ಮಕ್ಕಳಿದ್ದಾರೆ, ನೀವು ಅವರಿಬ್ಬರಿಗೆ ಪಿಕ್ನಿಕ್ ಸ್ಪಾನ್ಸರ್ ಮಾಡ್ಬೋದಾ? ಆ ಖುಷಿಯಿಂದ ಯಾರೋ ಮಾಡ್ತಾರೆ. ನೋಡಿ ಸರ್ ನಮ್ಮ ಮಕ್ಕಳು 10ನೇ ಕ್ಲಾಸಿಗೆ ನಿಲ್ಲಿಸ್ತೀನಿ ಅಂತಿದ್ದಾರೆ, ಅವರ PUC ಎಜುಕೇಷನ್ ಒಂದು ಸ್ಪಾನ್ಸರ್ ಮಾಡ್ಬೋದಾ? ಯಾರೋ ಒಂದು ಪೇರೆಂಟ್ಸ್, ನಿಮ್ಮಲ್ಲೇ ಇರ್ತಕ್ಕಂಥ ಪೇರೆಂಟ್ಸಿಗೆ ಕೇಳಿ ಅವರ ಎಜುಕೇಷನ್ ಮುಂದುವರಿಸಲಿಕ್ಕೆ ಸಹಾಯ ಮಾಡುವಂಥದ್ದು ಹೀಗೆ ನೀವು ಮಾಡ್ಬೋದು. ಎ ಚೈಲ್ಡ್ ಈಸ್ ಎ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಕ್ಯಾರಿ ಆನ್ ವಾಟ್ ಯು ಹ್ಯಾವ್ ಸ್ಟಾರ್ಟೆಡ್, ಈಸ್ ಗೋಯಿಂಗ್ ಟು ಸಿಟ್ ವೇರ್ ಯು ಆರ್ ಸಿಟ್ಟಿಂಗ್, ಆ್ಯಂಡ್ ವೆನ್ ಯು ಆರ್ ಗಾನ್ ಅಟೆಂಡ್ ದೋಸ್ ಥಿಂಗ್ಸ್ ವಿಚ್ ಯು ಥಿಂಕ್ ಯು ಆರ್ ಇಂಪಾರ್ಟೆಂಟ್. ಸೊ ಒಟ್ಟಾರೆ ಉದ್ದೇಶ ಏನಂತಂದರೆ, ನಾಳೆ ದಿನ ನಮ್ಮ ಭವಿಷ್ಯವನ್ನು ಸೃಷ್ಟಿಸುವಂಥದ್ದು ನಮ್ಮ ಮಕ್ಕಳು. ಸೊ ಅವರ ಮಕ್ಕಳ ಸುರಕ್ಷತೆಯನ್ನು ಕಾಪಾಡುವಂಥದ್ದು ಜವಾಬ್ದಾರಿ ಈಗ ನಮ್ಮ ಕೈಯಲ್ಲಿದೆ, ಅದನ್ನು ನಾವು ಮರಿಬಾರ್ದು. ಸೊ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂತಹ ಮಕ್ಕಳ ಒಂದು ಸಹಾಯಕ್ಕೆ ಇರಬೇಕಾಗಿರ್ತಕ್ಕಂಥವ್ರು ಅತಿ ಮುಖ್ಯವಾಗಿ ಶಿಕ್ಷಕರು ಅಂತ ನಮಗೆ ಅನಿಸಿದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ.